ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ y log y dx ಪ್ಲಸ್ x ಮೈನಸ್ log y dy ಇಸ್ ಈಕ್ವಲ್ ಟು 0. ಹೆಂಗೆ ಮಾಡೋದು ನೋಡ್ಕೊಳ್ಳಿ. y log y dx ಪ್ಲಸ್ x ಮೈನಸ್ log y dy ಇಸ್ ಈಕ್ವಲ್ ಟು 0. ಇಲ್ಲಿ ಲೆಟ್ m ಈಸ್ ಈಕ್ವಲ್ ಟು y log y ರೈಟ್. ಇದನ್ನ n ಅಂತ ತಗೋಬೇಕು, x ಮೈನಸ್ log y. ಈಗ ನೋಡಿ, ಈಗ m ಅಂದರೆ ಡೋ ಎಮ್ ಬೈ ಎಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ವೈ ಇಟ್ಕೊಳ್ಳಿ, ಲಾಗ್ ವೈಗೆ ಡಿಫ್ರೆನ್ಷಿಯೇಷನ್ 1/y ಪ್ಲಸ್ ಲಾಗ್ ವೈ ಇಟ್ಕೊಳ್ಳಿ, ವೈಗೆ ಡಿಫ್ರೆನ್ಷಿಯೇಷನ್ 1 ಆ್ಯಂಡ್ ಡೋ ಎನ್ ಬೈ ಡೋ ಎಕ್ಸ್ ಮಾಡಿ. ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಈಗ ನೋಡಿ, ಇಲ್ಲಿ ಡೋ ಎನ್ ಬೈ ಡೋ ವೈ ಮಾಡಿದಾಗ ಈಗ ಒಂದೇ ಟರ್ಮ್ ಇದೆ, ಇಲ್ಲಿ ಇಲ್ಲೂ ವೈ ಇದೆ, ಇಲ್ಲೂ ವೈ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಅವಾಗ ಏನು ಮಾಡಬೇಕು, ವೈ ಇಟ್ಕೊಂಡು ಲಾಗ್ ವೈಗೆ 1/y ಪ್ಲಸ್ ಲಾಗ್ ವೈ ಇಟ್ಕೊಂಡು ವೈಗೆ 1. ಇಲ್ಲಿ ಎರಡು ಟರ್ಮ್ ಇದೆ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಇಲ್ಲಿ ಎಕ್ಸ್ ಇದೆ ಅದಕ್ಕೆ 1 ಮೈನಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇಲ್ಲ ಅದಕ್ಕೆ 0. ಅಂದರೆ ಡೋ ಎಮ್ ಬೈ ಡೋ ವೈ ಬಂತು ನಿಮಗೆ, ವೈ ಕ್ಯಾನ್ಸಲ್ ಆದರೆ 1 ಪ್ಲಸ್ ಲಾಗ್ ವೈ ಆ್ಯಂಡ್ ಡೋ ಎನ್ ಬೈ ಡೋ ಎಕ್ಸ್ ಬಂದು 1 ಆಗುತ್ತೆ. ಈಗ ಇಲ್ಲಿ ನೋಡಿ, ಡೋ ಎಮ್ ಬೈ ವೈ ಡೋ ವೈ ನಾಟ್ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್. ಅದಕ್ಕೆ ಏನು ಮಾಡಬೇಕು, ಈಕ್ವಲ್ ಇಲ್ಲ ಅಂದರೆ ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಡೋ ಎಮ್ ಬೈ ಡೋ ವೈ ಅಂದ್ರೇನು, 1 ಪ್ಲಸ್ ಲಾಗ್ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ 1. ಈಗ 1 ಕ್ಯಾನ್ಸಲ್ ಆದರೆ ಉಳಿಯೋದು ಲಾಗ್ ವೈ. ಈಗ ನೋಡಿ, ಲಾಗ್ ವೈ ಡಿವೈಡ್ ಬೈ ಎಮ್ ಮಾಡಿ, ಏನಾಗುತ್ತೆ, ಲಾಗ್ ವೈ ಕ್ಯಾನ್ಸಲ್ ಆದರೆ 1/y ಉಳಿಯುತ್ತೆ. ಅದೇ ಲಾಗ್ ವೈ ಡಿವೈಡ್ ಬೈ ಎಕ್ಸ್ ಮೈನಸ್ ಲಾಗ್ ವೈ ಮಾಡಿದ್ರೆ, ಈಗ ಎಕ್ಸಾಂಪಲ್ ತೋರಿಸ್ತಾ ಇರೋದು ಯಾವತ್ತಾನ ಅಂದರೆ, ಇದೇನು ಆನ್ಸರ್ ಬಂದುಬಿಟ್ಟಿರುತ್ತೆ, ಅದು ಲಾಗ್ ವೈ ಬೈ ಎಮ್ ಮಾಡಿ ನೋಡಿ ಲಾಗ್ ವೈ ಬೈ ಎಮ್ ಅಂದ್ರೇನು, ವೈ ಲಾಗ್ ವೈ. ಈಗ ನೋಡಿ, ಇದು ಕ್ಯಾನ್ಸಲ್ ಆದರೆ 1/y ಉಳಿಯುತ್ತೆ. ಅದೇ ಇದನ್ನ ಡಿವೈಡ್ ಬೈ ಎನ್ ಮಾಡಿದ್ರೆ, ಲಾಗ್ ವೈ ಡಿವೈಡ್ ಬೈ ಎನ್ ಮಾಡಿದ್ರೆ ಲಾಗ್ ವೈ ಡಿವೈಡ್ ಬೈ ಎನ್ ಏನು, ಎಕ್ಸ್ ಮೈನಸ್ ಲಾಗ್ ವೈ. ನೋಡಿ, ಇಲ್ಲಿ ಎಕ್ಸ್ ವೈ ಎರಡೂ ಉಳ್ಕೊಳ್ಳುತ್ತೆ, ಗೊತ್ತಾಗ್ತಿದೆಯಾ? ಇದರಲ್ಲೇ ಗೊತ್ತಾಗುತ್ತೆ ನಿಯರ್ ಟು ಎಮ್ ಅಂತ. ಇಲ್ಲಿ ನೀವೇನಂತ ಬರ್ಕೊಳ್ಳಿ, ನಿಯರ್ ಟು ಎಮ್ ಅಂತ ಬರ್ಕೊಳ್ಳಿ. ನೀವು ಇಲ್ಲಿ ಫೈಂಡ್ ಮಾಡ್ಕೋಬೇಕು, ನಿಯರ್ ಟು ಎಮ್ ಅಂತ. ನಿಯರ್ ಟು ಎಮ್ ಅಂದರೆ 1/m ಇಂಟು ಅಂತ ಬರ್ಕೋಬೇಕು, 1/m ಇಂಟು ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಈಗ ನೋಡಿ, ಇದು ಚೆಕ್ ಮಾಡೋಕ್ಕಷ್ಟೇ, ಇದೇನು ಬರೆಯೋಕ್ಕೆ ಹೋಗ್ಬೇಡಿ, ರಫ್ ವರ್ಕ್ ಅದು. 1/m ಅಂದರೆ ಏನು, ವೈ ಲಾಗ್ ವೈ, ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಲಾಗ್ ವೈ. ಈ ಲಾಗ್ ವೈ ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಬಂದು 1/y ಬರುತ್ತೆ. 1/yನ ಡಿನೋಷನ್ ಜಿ ಆಫ್ ವೈ ಅಂತ ಬರ್ಕೋಬೇಕು. ನೋಡಿ, ಜಿ ಆಫ್ ವೈ ಬರೆದ ಮೇಲೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂತು e ಪವರ್ ಮೈನಸ್ ಇಂಟೆಗ್ರಲ್ ಆಫ್ ಜಿ ಆಫ್ ವೈ ಡಿ ವೈ. ಇದು ಫಾರ್ಮುಲಾ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇ ಪವರ್ ಮೈನಸ್ ಜಿ ಆಫ್ ವೈ ಅಂದರೆ 1/y ಡಿ ವೈ. ಇ ಪವರ್ ಮೈನಸ್ 1/yಗೆ ಇಂಟಿಗ್ರೇಷನ್ ಲಾಗ್ ವೈ ಜ್ಞಾಪಕ ಇಟ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 1/y ಡಿ ವೈ ಅಂದರೆ ಲಾಗ್ ವೈ. ಇಲ್ಲಿ ನೋಡಿ, ಜ್ಞಾಪಕ ಇಟ್ಕೊಳ್ಳಿ, ಇ ಪವರ್ ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್ ಅಂದರೆ ವೈ ಪವರ್ ಮೈನಸ್ 1. ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಎನ್ ಏನಿದೆ ಅದು ಪವರ್ ಎಮ್ಗೆ ಹೋಗುತ್ತೆ. ಎನ್ ಅಂದರೆ ಇಲ್ಲಿ -1 ಇದ್ದಾಗೆ ಮೈನಸ್ ಇದ್ದರೆ -1 ವೈಗೆ ಪವರ್ ಹೋಗುತ್ತೆ. ಈಗ ನೋಡಿ, ಈಗ ಇ ಪವರ್ ಲಾಗ್ ಎ ಅಂದರೆ ಇ ಪವರ್ ಲಾಗ್ ಎ ಅಂದರೆ ಬರೀ ಎ ಅಂದರೆ ಇ ಪವರ್ ಲಾಗ್ ಅಂತ ಬಂದರೆ ಇಲ್ಲಿ ಏನಿರುತ್ತೆ ಅದು ಬರ್ಕೋಬೇಕು, ವೈ ಪವರ್ -1. ಜ್ಞಾಪಕ ಇಟ್ಕೊಳ್ಳಿ, ವೈ ಪವರ್ -1 ಅಂದರೆ 1/y ಅಂತ, ಎಕ್ಸ್ ಪವರ್ -1 ಅಂದರೆ 1/x. ಇಲ್ಲಿ 1/y. ಈಗ
ಏನು ಮಾಡಬೇಕು, ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಈ ಈಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈಯಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಟು ಈಕ್ವೇಷನ್. ಈಗ ನೋಡಿ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ y log y by y log y by y dx, y log y by, ಇಲ್ಲಿ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಮಾಡಿ ಇದನ್ನ 1/y y log y ಮಲ್ಟಿಪ್ಲೈ ಮಾಡಿದ್ರೆ log y by y ಆಗುತ್ತೆ, y log y by y dx ಪ್ಲಸ್ ಇಲ್ಲಿ 1/y ಮಲ್ಟಿಪ್ಲೈ ಮಾಡಿದ್ರೆ 1 into x x ಆಗುತ್ತೆ, x by y ಆಗುತ್ತೆ. ಇಲ್ಲಿ 1/y ಮಲ್ಟಿಪ್ಲೈ ಮಾಡಿದ್ರೆ log y by y ಆಗುತ್ತೆ into x by y minus log y by y dy is equal to 0 into 1/y ಅಂದರೆ 0. ನಾವು ಕಟ್ಕೊಳ್ಳಿ 1/y ಮಲ್ಟಿಪ್ಲೈ ಮಾಡಿದಾಗ y log y by y ಆಗುತ್ತೆ. ಇಲ್ಲಿ 1/y ಮಲ್ಟಿಪ್ಲೈ ಮಾಡಿದಾಗ ಫಸ್ಟ್ಗೆ 1/y ಇಂಟು x ಅಂದರೆ x by y, 1/y ಇಂಟು log y ಅಂದರೆ log y by y ಆಗುತ್ತೆ. ಇಲ್ಲಿ y ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು log y dx, ಇಲ್ಲಿ x by y minus log y by y dy. ಈಗ m ಇದು n. Now let m is equal to log y and n is equal to x by y minus log y by y. ಈಗ ನೋಡಿ ಈಗ ಡೋ ಎಮ್ ಬೈ ಡೋ ವೈ ಮಾಡಿ. ಡೋ ಎಮ್ ಬೈ ಡೋ ವೈ ಮಾಡಿದ್ರೆ ಲಾಗ್ ವೈಗೆ ಡಿಫ್ರೆನ್ಷಿಯೇಷನ್ ಬಂದು 1/y ಆ್ಯಂಡ್ ಡೋ ಎನ್ ಬೈ ಡೋ ಎಕ್ಸ್ ಮಾಡಿದ್ರೆ ಈಗ ನೋಡಿ ಇಲ್ಲಿ 1/y ಕಾನ್ಸ್ಟೆಂಟು, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1, ಇಲ್ಲಿ y ಇಲ್ಲ ಅದಕ್ಕೆ x ಇಲ್ಲ ಅದಕ್ಕೆ 0. therefore dou m by dou y is equal to 1/y and dou n by dou x also 1/y. ಏನಾಯಿತು, ಈಕ್ವೇಷನ್ ಇಸ್ ಎಕ್ಸಾಕ್ಟ್ ಆಗುತ್ತೆ. therefore dou m by dou y is equal to dou n by dou x ಆಗುತ್ತೆ. ನೋಡಿ dou m by dou y is equal to dou n by dou x ಆದರೆ ನಾವು ಅದಕ್ಕೆ ಎಕ್ಸಾಕ್ಟ್ ಅಂತ ಹೇಳ್ತೀವಿ. ಈಕ್ವೇಷನ್ ಇಸ್ ಎಕ್ಸಾಕ್ಟ್. ಇದು ಎಕ್ಸಾಕ್ಟ್ ಈಕ್ವೇಷನ್ ಇದ್ದರೆ ಸೊಲ್ಯೂಷನ್ ಬಂದು ಈ ಫಾರ್ಮುಲಾ ನಾವು ಇಟ್ಕೋಬೇಕು. ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಸಿ. ಇಲ್ಲಿ ಇಂಟೆಗ್ರಲ್ ಆಫ್ ಎಮ್ ಅಂದರೆ ಈಗ ನೋಡಿ ಎಮ್ ಯಾವುದು ಅಂದರೆ ಈಗ ಬರ್ದಿದ್ದೀರಲ್ಲ ಅದು ಲಾಗ್ ವೈ. ಎಮ್ ಅಂದರೆ ಲಾಗ್ ವೈ ಇಂಟು ಡಿ ಎಕ್ಸ್ ಪ್ಲಸ್ ಎನ್ ಆಫ್ ವೈ ಅಂದರೆ ಎನ್ನಲ್ಲಿ ಎಕ್ಸ್ ಇಲ್ಲದೆ ಇರೋ ಟರ್ಮ್ ನೋಡಿ ಇದು ಬಿಟ್ಬಿಡಿ, ಮೈನಸ್ ಲಾಗ್ ವೈ ಬೈ ವೈ. ಜಿ ವೈ ಈಸ್ ಈಕ್ವಲ್ ಟು ಸಿ. ಈಗ ಇಂಟಿಗ್ರೇಷನ್ ಸ್ವಲ್ಪ ಗೊತ್ತಿರಬೇಕು. ಇಲ್ಲಿ ನೋಡಿ ಇನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಇಲ್ಲಿ ಎಕ್ಸ್ ಇಲ್ಲ, ಅವಾಗ ಏನು ಮಾಡಬೇಕು, ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಇದು ಹಂಗೆ ಬರ್ಕೊಂಡು ಮಲ್ಟಿಪ್ಲೈ ಬೈ ಎಕ್ಸ್ ಮಾಡ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ಅಂದರೆ ಇದನ್ನ ಡೈರೆಕ್ಟಾಗಿ ಫಾರ್ಮುಲಾ ಅಂದರೆ ಲಾಗ್ ಎಕ್ಸ್ನ ಟಿ ತೊಗೊಂಡ್ರೆ ಡಿ ಟಿ ಬೈ ಡಿ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಡಿ ಟಿ ಈಸ್ ಈಕ್ವಲ್ ಟು 1/x ಡಿ ಎಕ್ಸ್ ಆಗುತ್ತೆ. ಅಂದರೆ ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ವಿಲ್ ಬಿಕಮ್ ಇಂಟೆಗ್ರಲ್ ಆಫ್ ಟಿ ಡಿ ಟಿ ಅಂದರೆ t²/2 ಆಗುತ್ತೆ ಇಂಟಿಗ್ರೇಷನ್. ಟಿ ಅಂದರೆ ಲಾಗ್ ಎಕ್ಸ್ ಅಂದರೆ ಇದನ್ನ ಡೈರೆಕ್ಟ್ ಫಾರ್ಮುಲಾ ಬರ್ಬಿಡ್ತೀನಿ ನಾನು, ಜ್ಞಾಪಕ ಇಟ್ಕೊಳ್ಳಿ. log x whole square by 2. ಈಗ ಇಲ್ಲಿ ನೋಡಿ ಇದು ಫಾರ್ಮುಲಾ ಅಂದ್ಕೊಳ್ಳಿ. ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ಗೆ ಫಾರ್ಮುಲಾ ಏನು, ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಅಂದರೆ ಲಾಗ್ ವೈ ಬೈ ವೈಗೆ ಲಾಗ್ ವೈ ಸ್ಕ್ವೇರ್ ಬೈ 2 ಅಷ್ಟೇ. ಇದ್ರದ್ದು ಇಂಟಿಗ್ರೇಷನ್ ಲಾಗ್ ವೈ ಹೋಲ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಸಿ. ಇಷ್ಟು ಇದೆ ಫೈನಲ್ ಆನ್ಸರ್.
ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಸಾಲ್ ಈ ಥರ ಕೇಳಿದ್ರೆ ಫಸ್ಟ್ ಇದು ಬರ್ಕೊಳ್ಳಿ, ವೈ ಲಾಗ್ ವೈ ಡಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಲಾಗ್ ವೈ ಡಿ ವೈ ಇಸ್ ಈಕ್ವಲ್ ಟು 0. ಲೆಟ್ ಎಮ್ ಅಂದರೆ ವೈ ಲಾಗ್ ವೈ, ಎನ್ ಅಂದರೆ ಎಕ್ಸ್ ಮೈನಸ್ ಲಾಗ್. ಡೋ ಎಮ್ ಬೈ ಡೋ ವೈ ಅಂದರೆ ಪ್ರಾಡಕ್ಟ್ ರೂಲ್ ಮಾಡಬೇಕು. ವೈ ಇಟ್ಕೊಳ್ಳಿ ಲಾಗ್ ವೈಗೆ 1/y ಪ್ಲಸ್ ಲಾಗ್ ವೈ ಇಟ್ಕೊಳ್ಳಿ ವೈಗೆ 1. ಡೋ ಎನ್ ಬೈ ಡೋ ಎಕ್ಸ್ ಅಂದರೆ 1 - 0. ಇದು ಸೇಮ್ ಇಲ್ಲ, ಅದಕ್ಕೆ ಮೈನಸ್ ಮಾಡ್ಕೋಬೇಕು. ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ 1 ಪ್ಲಸ್ ಲಾಗ್ ವೈ ಮೈನಸ್ 1 ಅಂದರೆ ಲಾಗ್ ವೈ ಬರುತ್ತೆ. 1/m ಇಂದ ಇದು ನೋಡಿ ಲಾಗ್ ವೈ ಇದೆಯಲ್ಲ, ಇದನ್ನ ಡಿವೈಡ್ ಬೈ ಎಮ್ ಮಾಡಿ ರಫ್. ಅವಾಗ ಲಾಗ್ ವೈ ಕ್ಯಾನ್ಸಲ್ ಆದರೆ 1/y ಉಳಿಯುತ್ತೆ. ಅದೇ ಇದನ್ನ ಲಾಗ್ ವೈ ಬೈ ಇದು ಮಾಡಿದಾಗ ಕ್ಯಾನ್ಸಲ್ ಯಾವುದು ಆಗಲ್ಲ, ಎಕ್ಸ್ ವೈ ಎರಡೂ ಉಳ್ಕೊಳುತ್ತೆ. ಅದಕ್ಕೆ ನಿಯರ್ ಟು ಎನ್ ಬರಿಬಾರ್ದು, ನಿಯರ್ ಟು ಎಮ್ ಬರ್ಕೋಬೇಕು. ನಿಯರ್ ಟು ಎಮ್ ಬರ್ಕೊಟ್ಟು 1/m ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎಮ್ ಬೈ ಡೋ ಎಕ್ಸ್. 1/m ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 1/m ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ, ಎಮ್ ಅಂದರೆ ವೈ ಲಾಗ್ ವೈ. ಇದ್ರದ್ದು ವ್ಯಾಲ್ಯೂ ಏನು ಲಾಗ್ ವೈ ಕ್ಯಾನ್ಸಲ್, 1/y ಉಳಿಯುತ್ತೆ. ದಟ್ ಈಸ್ ಜಿ ಆಫ್ ವೈ. ಜಿ ಆಫ್ ವೈ ಫೈನ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈನ್ ಮಾಡಬೇಕು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಯಾವ ಥರ ಫೈನ್ ಮಾಡೋದಂದರೆ, ಜಿ ಆಫ್ ವೈ ಬಂದಾಗ ಇ ಪವರ್ ಮೈನಸ್ ಜಿ ಆಫ್ ವೈ ಡಿ ವೈ. ಇ ಪವರ್ ಮೈನಸ್ ಜಿ ಆಫ್ ವೈ ಅಂದರೆ 1/y ಡಿ ವೈ. ಇ ಪವರ್ ಮೈನಸ್ ಲಾಗ್ ವೈ, ಇ ಪವರ್ ಲಾಗ್ ವೈ ಪವರ್ ಮೈನಸ್ 1. ಇ ಪವರ್ ಲಾಗ್ ವೈ ಪವರ್ ಮೈನಸ್ 1 ಅಂದರು ಅಂದರೆ ವೈ ಪವರ್ ಮೈನಸ್ 1 ಅಂದರು. ವೈ ಪವರ್ ಮೈನಸ್ 1 ಅಂದರೆ 1/y. ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಈಕ್ವೇಷನ್ 1ಗೆ ಮಲ್ಟಿಪ್ಲೈ ಮಾಡಬೇಕು. ಅದೇನಾಗುತ್ತೆ, 1/y ಮಲ್ಟಿಪ್ಲೈ ಮಾಡಿದಾಗ ವೈ ಲಾಗ್ ವೈ ಬೈ ವೈ ಆಗುತ್ತೆ. ಇಲ್ಲಿ ಎರಡು ಟರ್ಮ್ ಇರೋದ್ರಿಂದ 1/y ಇಂಟು ಎಕ್ಸ್ ಅಂದರೆ ಎಕ್ಸ್ ಬೈ ವೈ, 1/y ಇಂಟು ಲಾಗ್ ವೈ ಅಂದರೆ ಲಾಗ್ ವೈ ಬೈ ವೈ ಆಗುತ್ತೆ. ಆಗ ವೈ ಕ್ಯಾನ್ಸಲ್ ಆಗಿ ಲಾಗ್ ವೈ ಉಳಿಯುತ್ತೆ. ಇಲ್ಲಿ ಈ ಥರ ಬರುತ್ತೆ. ನಾವು ಲೆಟ್ ಇದು ಎಮ್ಮು ಇದು ಎಮ್. ಈಗ ಡೋ ಎಮ್ ಬೈ ಡೋ ವೈ ಫಸ್ಟ್ ಮಾಡಬೇಕು. ಡೋ ಎಮ್ ಬೈ ಡೋ ವೈ ಮಾಡಿದ್ರೆ 1/y ಬರುತ್ತೆ. ಡೋ ಎನ್ ಬೈ ಡೋ ಎಕ್ಸ್ ಮಾಡಿದ್ರೆ 1/y ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ 1, ಎಕ್ಸ್ ಇಲ್ಲ ಅದಕ್ಕೆ 0. 1/y ಇದು 1/y. ದೇರ್ ಫೋರ್ ಈಕ್ವಲ್. ಈಗ ಈಕ್ವಲ್ ಇದ್ದರೆ ಈಕ್ವೇಷನ್ ಈಸ್ ಎಕ್ಸಾಕ್ಟ್. ಸೊಲ್ಯೂಷನ್ ಈಸ್ ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಸಿ. ಎಮ್ ಅಂದರೆ ಲಾಗ್ ವೈ, ಎನ್ ಆಫ್ ವೈ ಅಂದರೆ ಇಲ್ಲಿ ಬರೀ ನೋಡಿ ಎನ್ ಆಫ್ ವೈ ಅಂದರೆ ವೈ ಟರ್ಮ್ ಮಾತ್ರ ಬರ್ಕೋಬೇಕು, ಎಕ್ಸ್ ಟರ್ಮ್ ಬರಿಬಾರ್ದು. ಅಂದರೆ ಮೈನಸ್ ಲಾಗ್ ವೈ ಬೈ ವೈ ಟಿ. ಇಲ್ಲಿ ಎಕ್ಸ್ ಇಲ್ಲ, ಲಾಗ್ ವೈ ಇಂಟು ಎಕ್ಸು. ಇದಕ್ಕೆ ಲಾಗ್ ವೈ ಹೋಲ್ ಸ್ಕ್ವೇರ್ ಬೈ 2 ಈಸ್ ಈಕ್ವಲ್ ಟು ಸಿ. ಇಷ್ಟೇ ಆನ್ಸರ್. ಅಂದರೆ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಲಾಗ್ ವೈ ಡಿ ಎಕ್ಸ್ ಇದ್ದಾಗ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಲಾಗ್ ವೈನ ಹಂಗೆ ಇಟ್ಕೊಂಡು ಎಕ್ಸ್ನ ಇನ್ಕ್ಲೂಡ್ ಅಂದರೆ ಇಂಟಿಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಎಕ್ಸ್. ಅದಕ್ಕೆ ಇಲ್ಲಿ ಲಾಗ್ ವೈ ಬೈ ವೈಗೆ ಡೈರೆಕ್ಟ್ ಫಾರ್ಮುಲಾ ಲಾಗ್ ವೈ ಸ್ಕ್ವೇರ್ ಬೈ 2 ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ನೋಡಿ ಇದು ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡೋದು. ಈಗ ಎಕ್ಸಾಂಪಲ್ಲು ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್ ಬರುತ್ತೆ ಅಂದ್ಬಿಡಿ. ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಲಾಗ್ ಎಕ್ಸ್ ಬೈ ಎಕ್ಸ್ ಅಂತ ಇರುತ್ತೆ. ಟಿನ ಲಾಗ್ ಎಕ್ಸ್ ತೊಗೊಂಡ್ರೆ ಇಂಪ್ಲೈಸ್ ಡಿ ಟಿ ಬೈ ಡಿ. ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ನಿಮಗೆ ಇದು ಹೆಂಗೆ ಬಂತು ಅಂತ ತೋರ್ಸೋಕ್ಕಷ್ಟೇ. 1/x ಅಂದರೆ ಡಿ ಟಿ ಈಸ್ ಈಕ್ವಲ್ ಟು 1/x ಡಿ ಎಕ್ಸ್. ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿ ಟಿ ಬೈ ಡಿ ಎಕ್ಸ್ 1/x ಬರುತ್ತೆ. ಡಿ ಟಿ ಬಂದು 1/x. ಇದೇನಾಗುತ್ತೆ, ಐ ಲಾಗ್ ಎಕ್ಸ್ ಅಂದರೆ ಟಿ, 1/x ಡಿ ಎಕ್ಸ್ ಅಂದರೆ ಡಿ ಟಿ. ಆನ್ಸರ್ ಟಿಗೆ ಟಿ ಸ್ಕ್ವೇರ್ ಬೈ 2. ಟಿ ಅಂದರೆ ಲಾಗ್ ಎಕ್ಸ್ ಸ್ಕ್ವೇರ್, ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2. ಇದು ಡೈರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.